जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि शीर्यत्ररूपिण्युरुगाय पादयोः करोति मानं बहुधा विभूतिभिः प्रेङ्कष्टितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुदेहगीतः संसार आधावतिकारतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां ಶ್ರೀಗುರುಭ್ಯೋ ನಮಃ. ಕ್ರೋಧಿ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಚತುರ್ಥಿ ನಾಗ ಚತುರ್ಥಿಯ ಈ ದಿನದಂದು ಎಲ್ಲ ಶ್ರೋತೃಗಳಿಗೂ ಕೂಡ ನಾಗ ಚತುರ್ಥಿಯ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಈ ದಿವಸ ನಾವು ನೋಡಬೇಕಾದದ್ದು ಭಾಗವತದ ಮೊದಲ ಸ್ಕಂಧದ 3ನೇ ಅಧ್ಯಾಯದ 12ನೇ ಶ್ಲೋಕ. ಅನೇಕ ಭಗವಂತನ ಅವತಾರಗಳನ್ನು ಈ 3ನೇ ಸ್ಕಂಧದಲ್ಲಿ ವರ್ಣಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾಗ ಚತುರ್ಥಿಯ ದಿವಸ ಮತ್ತು ನಾಗ ಪಂಚಮಿ ದಿವಸ ನಾಗನಿಗೆ ಹಾಲು ಹಾಕ್ತೇವೆ, ನೈವೇದ್ಯ ಮಾಡ್ತೇವೆ, ಮಂಗಳಾರತಿ ಮಾಡ್ತೇವೆ, ಇದನ್ನೆಲ್ಲ ಮಾಡ್ತೇವೆ. ನಾಗ ಅಂದರೆ ಶೇಷ, ವಾಸುಕಿ, ಹೀಗೆ ಅನೇಕ ಜನ ನಾಗರಿದ್ದಾರೆ, ತಕ್ಷಕ ಮೊದಲಾದವರು. ಅದರಲ್ಲಿ ವಿಷ್ಣುವಿನ ಶಯನ ಹಾಸಿಗೆಯ ರೂಪದಲ್ಲಿದ್ದಂಥ ಶೇಷ ಅದರಲ್ಲಿ ಮುಖ್ಯ. ನಾಗಗಳು ನಮಗೆ ಮಾಡುವಂಥ ಉಪಕಾರ, ನಾವು ನೋಡುವಂಥ ಸರ್ಪಗಳು ಇಲಿ ಹೆಗ್ಗಣ ಇತ್ಯಾದಿಗಳನ್ನು ತಿಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಕೃಷಿಕರಿಗೆ ಉಪಕಾರ ಮಾಡ್ತವೆ ಅಂತ ಗೊತ್ತಿದೆ. ಅದಲ್ಲದೆ ಶೇಷ ಮೊದಲಾದ ನಾಗರೇನಿದ್ದಾರೆ ಅವರು ನಮ್ಮ ಜೀವಮಾನದಲ್ಲಿ ವಹಿಸುವಂಥ ಪಾತ್ರವನ್ನು, ನಮ್ಮ ಸಾಧನೆಯಲ್ಲಿ ಅವ್ರು ಏನು ಪಾತ್ರ ವಹಿಸ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಆ ನಾಗ ಚತುರ್ಥಿ, ನಾಗ ಪಂಚಮಿ ಮೊದಲಾದ ಹಬ್ಬಗಳನ್ನು ಆಚರಿಸಬೇಕು. ನಾವೇನು ವಿದ್ಯಾಭ್ಯಾಸದ ಆರಂಭದಲ್ಲಿ ವರ್ಣಮಾಲೆಯನ್ನು ಅಭ್ಯಾಸ ಮಾಡ್ತೇವೆ, ಆ ವರ್ಣಮಾಲೆ ಅನ್ನುವುದು ಸಕಲ ಸಾಹಿತ್ಯ ರಾಶಿಗೂ ಕೂಡ ಮೂಲ ಬುನಾದಿ ನಮಗೆ ಗೊತ್ತದೆ. ನಾವು ದೊಡ್ಡವರಾದ ಬಳಿಕ ವಿದ್ವಾಂಸರು ಅಂತ ಅನಿಸ್ಕೊಂಡು ಹೆಚ್ಚಿನ ಗ್ರಂಥಗಳನ್ನು ಓದಿ ಶ್ರವಣ ಮಾಡಿ ಪ್ರವಚನ ಮಾಡಿ ಏನೇನು ಮಾಡ್ತೇವೆ, ಅದೆಲ್ಲದಕ್ಕೂ ಕೂಡ ಮೂಲ ಬುನಾದಿ ಅಕ್ಷರಮಾಲೆ. ಈ ಅಂತ ಅಕ್ಷರಮಾಲೆ ಏನಿದೆ ಅದರ ಅಕ್ಷರಮಾಲೆಯೇ ಮೂಲ. ಆ ಅಕ್ಷರಮಾಲೆಯ ನಿಯಂತ್ರಕ ಅಭಿಮಾನಿ ದೇವತ ಈ ಶೇಷ. ಚತ್ವಾರ ಪುರುಷ ಇದು ಬಾಧ್ವ, ಶರೀರ ಪುರುಷ, ಛಂದ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ ಅಂತ ಉಪನಿಷತ್ತು ಹೇಳ್ತದೆ. 4 ಜನ ಪುರುಷರಿದ್ದಾರಂತೆ. ಶರೀರ ಪುರುಷ ಅಂದರೆ ಶಿವ ಆದಿಶೇಷ, ಈ ಪರಶಿವ ಪಾರ್ವತೀರಮನಾದ ಶಿವ, ಇವನು ಶರೀರ ಪುರುಷ. ನಮ್ಮ ಶರೀರದ ಆರೋಗ್ಯ ಇತ್ಯಾದಿಗಳನ್ನು ಸ್ಥಿರವಾಗಿಡುವವನು ಶಿವ. ಛಂದಃ ಪುರುಷ, ಛಂದಃ ಪುರುಷ ಅಂದರೆ ವರ್ಣಮಾಲೆಯ ದೇವತೆ ವಿಶೇಷ. ಮತ್ತು ಗರುಡ ಇದ್ದಾನೆ, ಗರುಡ ವೇದ ಪುರುಷ. ನಾವು ಭಾರತ, ಮಹಾಭಾರತ, ಭಾಗವತ ಮೊದಲಾದ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದ ಶ್ರದ್ಧಾವನ್ನು ಕೊಡುವವರು ಈ ಶೇಷ ಮತ್ತು ರುದ್ರರು. ಗರುಡ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದ ಶ್ರದ್ಧಾ ಕೊಡ್ತಾನೆ. ಹೀಗೆ ಆ ಹಬ್ಬವನ್ನು ಆಚರಿಸುವಾಗ ಅದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಮಹಾಭಾರತ, ಭಾಗವತ ಮೊದಲಾದ ಪುರಾಣಗಳ ಇತಿಹಾಸಗಳ ಅಧ್ಯಯನ ಮಾಡಲಿಕ್ಕೆ ಬೇಕಾದ ಪ್ರವೃತ್ತಿಯನ್ನು ಕೊಡ್ತಾನೆ ಶೇಷ. ಅಲ್ಲದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಆದ ಬಳಿಕ ನಾವೇನದನ್ನು ವ್ಯಾಖ್ಯಾನ ಮಾಡ್ತೀವಲ್ಲ, ಆ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದಂಥ ಮನಸ್ಸನ್ನು ಕೊಡುವಂಥವನು ಶೇಷನೇ. ವಿಷಯಗಳ ಶ್ರವಣ ಆದ ಬಳಿಕ ಮನನ ಏನು ಮಾಡ್ತೀವಿ, ಮನನ ಮಾಡಿಸುವವನು ಶಿವ ಪಾರ್ವತಿ ರಮಣ. ಅದನ್ನು ವ್ಯಾಖ್ಯಾನ ಮಾಡಿಸುವವನು ಆದಿಶೇಷ. ಹೀಗೆ ಅವರೆಲ್ಲರ ಕಾರ್ಯಗಳಿದೆ. ಅಂಥ ಆದಿಶೇಷನನ್ನು ನಮಗೆ ಭಾರತ ಭಾಗವತಾದಿಗಳ
ಸೂಕ್ತವಾದ ಅಧ್ಯಯನ ಮಾಡಲಿಕ್ಕೆ ಶ್ರದ್ಧಾ ಕೊಡುವಂತ ಪ್ರಾರ್ಥಿಸಬೇಕು. ಹಾಗೆ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಕೂಡ ಕೊಡುವಂತ ಅವನನ್ನು ಪ್ರಾರ್ಥನೆ ಮಾಡಬೇಕು. ಶೇಷನಿಗೆ 1000 ನಾಲಿಗೆಗಳಿರ್ತಾವಂತೆ. 1000 ನಾಲಿಗೆಗಳ ಶೇಷ ಶಾಸ್ತ್ರಗಳನ್ನು ಒಂದು ವೇಳೆ ಪ್ರವಚನ ಮಾಡಲಿಕ್ಕೆ ನಿಂತರೆ ಅದೆಷ್ಟು ಅದ್ಭುತವಾಗಿರ್ತದೆ. ಯಾರಾದರೂ ಒಬ್ಬರು ಪಂಡಿತರು ಸಾಮಾನ್ಯವಾಗಿ ಎಲ್ಲಾದರೂ ಪ್ರವಚನ ಮಾಡಿದರೆ ಅದು ಬಹಳ ಅದ್ಭುತವಾಗಿರ್ತದೆ ಅಂತ ನಾವೆಲ್ಲ ಅನ್ಕೋತಿರ್ತೀವಿ. 1000 ನಾಲಿಗೆಗಳವನು, ಅಷ್ಟು ಶಕ್ತಿ ಇರ್ತದೆ ಅವನಿಗೆ. ನಾಲಿಗೆ ಅಷ್ಟು ಇರ್ತಾರೆ, ಶಕ್ತಿ ಸಾಮಾನ್ಯವಾಗಿ ಶಕ್ತಿ ಅವನಿಗೆ 1000 ನಾಲಿಗೆನೇ ಇರಬೇಕಂತಿಲ್ಲ. 1000 ನಾಲಿಗೆಗಳ ಶಕ್ತಿ ಒಂದೇ ನಾಲಿಗೆಯಲ್ಲೂ ಇರ್ತದೆ. ಹಾಗಂತೇಳಿ 1000 ನಾಲಿಗೆಗಳನ್ನು ತಾಳಬಲ್ಲ ಸಾಮರ್ಥ್ಯನೂ ಇರ್ತದೆ. ಈಗ ಒಂದೇ ಮುಖ ಇಟ್ಕೊಂಡು ಒಂದೇ 2 ಕೈ, ಒಂದು ತಲೆ, 2 ಕಾಲು ಹೀಗೆ ಶರೀರ ಇಟ್ಕೊಂಡು ಓಡಾಡಬಲ್ಲ. ಬೇಕಾದಾಗ ಹಾವಿನ ರೂಪದಲ್ಲಿ ಓಡಾಡಬಲ್ಲ. ಬೇಕಾದಾಗ ಅನೇಕ ಹೆಡೆಗಳುಳ್ಳಂಥ, ಹಣ ಅಂದರೆ ಹೆಡೆ ಸಂಸ್ಕೃತದಲ್ಲಿ, ಅನೇಕ ಹೆಡೆಗಳುಳ್ಳಂಥ ಒಂದು ನಾಗದ ರೂಪವನ್ನು ತಾಳಬಲ್ಲ. ಹೀಗೆ ದೇವತೆಗಳಿಗೆ ಅನೇಕ ರೂಪವನ್ನು ತಾಳುವಂಥ ಶಕ್ತಿ ಇರ್ತದೆ. 1000 ನಾಲಿಗೆಗಳು ಇರಬಹುದು, 1000 ನಾಲಿಗೆಗಳು ಇಲ್ಲದೆ ಹೋದ್ರೂ ಒಂದೇ ನಾಲಿಗೆಗೂ ಅಷ್ಟು ಶಕ್ತಿ ಇರ್ತದೆ. ಇದು ಆ ದೇವತೆಗಳ ಶಕ್ತಿ. ಅವನನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು. ಈ ಶೇಷನೇ ಈ ಕೃಷ್ಣನ ಅವತಾರದಲ್ಲಿ ಬಲರಾಮನಾಗಿ, ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಕೃಷ್ಣನಿಗೆ ಅಣ್ಣನಾಗಿ ಜನಿಸಿದ್ದ. ಈಗ 12ನೇ ಶ್ಲೋಕದಲ್ಲಿ ಭಗವಂತ ಮಾಡಿದ ಅವತಾರಗಳನ್ನು ನೋಡ್ತೇವೆ. ಆಕೂತಿ ಅಂತ ಈ ಭಗವಂತನ ತಾಯಿ, ತಂದೆ ರುಚಿ ಅಂತ ಪ್ರಜಾಪತಿ. ಅಲ್ಲಿ ಹುಟ್ಟಿದ ಭಗವಂತನಿಗೆ ಯಜ್ಞ ಅಂತ ಹೆಸರು. ಅವನು ಸ್ವಯಂಭೂ ಮನ್ವಂತರದಲ್ಲಿ ದೇವೇಂದ್ರನ ಪದವಿಯನ್ನೇ ಆಳಿದ್ದ. ಈಗ ಪಂಚಾಂಗ ತೆಗೆದು ನೋಡಿದರೆ ವಯೋಸ್ವತ ಮನ್ವಂತರ ಅಂತ ಕೇಳಿ ಬರ್ತಿರ್ತದೆ. ಈ ವಯೋಸ್ವತ ಮನ್ವಂತರಕ್ಕಿಂತ ಮುಂಚೆ ಸ್ವಯಂಭೂ ಮನ್ವಂತರ ಅಂತಿತ್ತು. ಆಗ ಯಾಮ ಮೊದಲಾದ ದೇವತೆಗಳ ಜೊತೆಗೂಡಿ 3 ಲೋಕವನ್ನು ಕೂಡ ಆಳಿದ. ಆವಾಗ ಅವನೇ ಇಂದ್ರನಾಗಿದ್ದ. ಈಗಿರುವ ಇಂದ್ರ ಬೇರೆ. ಇಂದ್ರ ಪದವಿಯು ಕೂಡ ಶಾಶ್ವತ ಅಲ್ಲ. ಒಂದೊಂದು ಮನ್ವಂತರ ಕಾಲ ಆಯಾ ಕೆಲವು ದೇವತೆಗಳು ಅಲ್ಲಲ್ಲಿ ಇರ್ತಾರೆ. ಮುಂದೆ 8ನೇ ಅವತಾರ ನಾಭಿರಾಜ ಅಂತ ತಂದೆ, ತಾಯಿ ಮೇರು ದೇವಿ ಅಂತ. ಅಲ್ಲಿ ಈ ಋಷಭ ಅನ್ನುವ ಹೆಸರಿನಿಂದ ಭಗವಂತ ಹುಟ್ಟಿದ. ರಾಜ್ಯನೂ ಆಳಿದ. ರಾಜ್ಯ ಆಳಿದ್ದೆಲ್ಲ ಸಾಕು ಅಂತ ಕಂಡಾಗ ಮಕ್ಕಳಿಗೆ ರಾಜ್ಯಭಾರ ಒಪ್ಪಿಸಿಕೊಟ್ಟು ತಾನು ಸನ್ಯಾಸಿಯಂತೆ ಬೈರಾಗಿಯಂತೆ ಎಲ್ಲ ಕಡೆ ಸಂಚಾರ ಮಾಡಿದ್ದ. ದರ್ಶಯನ್ ವರ್ತ್ಮಧೀರಾಣಂ ಸರ್ವಾಶ್ರಮ ನಮಸ್ಕೃತಂ, ಸನ್ಯಾಸಿಯಾಗಿ ಹೇಗೆ ಬದುಕಬೇಕು ಅಂತ ಅನ್ನೋದನ್ನ ತೋರಿಸಿದ. ಅದೆಲ್ಲ ಮುಂದೆನೂ ಕೂಡ ಕೆಲವು ಕಡೆ ಬರೋದಿದೆ 5ನೇ ಸ್ಕಂದದಲ್ಲಿ. ದ್ವಂದ್ವಾದ್ಭಯ ಋಷಭೋ ನಿರ್ಜಿತಾತ್ಮ. ಋಷಭ ರೂಪದ ಭಗವಂತ ನಮ್ಮಲ್ಲೇನು ದ್ವಂದ್ವಗಳಿರ್ತಾವಲ್ಲ, ಯಾವುದೇ ಕಾರ್ಯವನ್ನು ಮಾಡುವಾಗ ಅಧ್ಯಾತ್ಮದಲ್ಲಾಗಲಿ ಲೌಕಿಕ ವಿಷಯದಲ್ಲಾಗಲಿ ಒಂದು ದ್ವಂದ್ವ ನಮ್ಮನ್ನು ಕಾಡ್ತಿರ್ತದೆ. ಆ ದ್ವಂದ್ವಗಳ ಭಯದಿಂದ ನಮ್ಮನ್ನ ಈ ಋಷಭ ಕಾಪಾಡಬೇಕು ಅಂತ ನಾರಾಯಣ ವರ್ಮ ಪ್ರಾರ್ಥನೆ ಮಾಡ್ತದೆ. ಯಜ್ಞಶ್ಚ ಲೋಕಾದಧ ತತ್ಕೃತ ಅನ್ನೋ ಈ ಜಗತ್ತೆಲ್ಲವೂ ಕೂಡ ಭಗವಂತ ಸೃಷ್ಟಿಸಿದ ಸೃಷ್ಟಿ. ಈ ಯಜ್ಞನಾಮಕ ಭಗವಂತ ಈ ಜಗತ್ತಿನಿಂದ ಬರುವ ಆಪತ್ತುಗಳನ್ನು ನಮಗೆ ಪರಿಹಾರ ಮಾಡಲಿ ಅಂತ ಕೇಳ್ತಾರೆ. ಮುಂದಿಂದು 14ನೇ ಶ್ಲೋಕ. ಋಷಿಭಿರಿ ಯಾಚಿತೋ ಭೇಜೆ ನವಮಂ ಪಾರ್ಥವಂ ವಪುಹು. ಪೃಥು ಅಂತ ಒಬ್ಬ ಚಕ್ರವರ್ತಿ ಇದ್ದ. ಅವನಿಗೆ ಅರ್ಚಿ ಅಂತ ಒಬ್ಳು ಹೆಂಡತಿ. ಈ ಪೃಥು ಅನ್ನೋ ಚಕ್ರವರ್ತಿಯಲ್ಲಿ ಸ್ವಯಂ ಭಗವಂತನೇ ಆವಿಷ್ಟನಾಗಿದ್ದ. ಹಿಂದೆ ಯಜ್ಞ ಮತ್ತು ಋಷಭ ಅಂತೇನು ರೂಪಗಳಿದ್ದವು, ಅವು ಸ್ವಯಂ ಭಗವಂತನೇ. ಪೃಥು ಚಕ್ರವರ್ತಿ ಸ್ವಯಂ ಭಗವಂತ ಅಲ್ಲ, ಆ ಭಗವಂತನು ಆ ಪೃಥು ಚಕ್ರವರ್ತಿ ಒಳಗೆ ಭಗವಂತ. ಭಗವದ್ಗೀತೆಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಸರ್ವಯೋನಿಷು ಈ ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದ್ ಊರ್ಜಿತಮೇವ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಶಕ್ತಿ, ಜ್ಞಾನದ ಶಕ್ತಿ, ಬಲದ ಶಕ್ತಿ, ಜ್ಞಾನದ ಶಕ್ತಿ, ಏನಾದರೂ ಒಂದು ಶ್ರೇಷ್ಠವಾದ ಶಕ್ತಿ ಇದ್ದರೆ ಆಯಾ ವ್ಯಕ್ತಿಗಳಿಗೆ ಆ ಶಕ್ತಿ ಎಲ್ಲಿಂದ ಬರ್ತದೆ? ಅದ್ರೊಳಗಿದ್ದು ನಾನು ಆ ಶಕ್ತಿಯನ್ನು ಅವ್ರಿಗೆ ಕೊಟ್ಟಿರ್ತೇನೆ ಅಂತ. ತತ್ತದೇವ ಅವಗಚ್ಚತ್ವ ಮಮ ತೇಜೋಂಶ ಸಂಭವಂ. ನಾನು ಭಗವಂತ ಅವ್ರೊಳಗಿದ್ದು ಈ ಕಾರ್ಯಗಳನ್ನು ಮಾಡ್ತೇವೆ. ಪೃಥು ಚಕ್ರವರ್ತಿ ಈ ಇಂಥ ಮಹಾ ಕಾರ್ಯಗಳನ್ನು ಮಾಡಲಿಕ್ಕೆ ಅವನೊಳಗೆ ಭಗವಂತ ಇದ್ದದ್ದೇ ಕಾರಣ ಆಗಿತ್ತು. ಆವಿವೇಶ ಪೃಥುಂ ದೇವ ಶಂಖಿ ಚಕ್ರಿ ಚತುರ್ಭುಜ. ಶಂಖ ಚಕ್ರ ಇದನ್ನೆಲ್ಲ ಹಿಡ್ಕೊಂಡು 4 ಭುಜದ ಭಗವಂತ ಆ ಪೃಥು ಚಕ್ರವರ್ತಿ ಒಳಗಿದ್ದ. ಪೃಥು ಚಕ್ರವರ್ತಿಗೆ ಒಬ್ಬ ತಂದೆ ಇದ್ದ, ವೇನ ಅಂತ ಅವನ ಹೆಸರು. ಕನ್ನಡದಲ್ಲಿ ಬೇನೆ ಅಂತೀವಲ್ಲ,
ಬೇನೆ ಅಂದರೆ ನೋವು. ಈ ವೇನ ಮಹಾ ದುಷ್ಟ ಆಗಿದ್ದ. ಯಾರೂ ಭಗವಂತನ ಪೂಜೆ ಮಾಡುವಂತಿಲ್ಲ, ನನ್ನೇ ಪೂಜೆ ಮಾಡಬೇಕು, ಯಜ್ಞಯಾಗಾದಿಗಳನ್ನೆಲ್ಲ ನಿಲ್ಲಿಸಬೇಕು ಅಂತ ಧರ್ಮದ ವ್ಯವಸ್ಥೆಯನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದ. ಋಷಿಗಳು ಅವನಿಗೆ ಬುದ್ಧಿ ಹೇಳಿದರು, ಕೇಳಲಿಲ್ಲ ಅವನು. ಆವಾಗ ಋಷಿಗಳು ಕುಪಿತರಾಗಿ ಅವನನ್ನು ತಮ್ಮ ತಪಶಕ್ತಿಯಿಂದ ಸುಟ್ಟು ಹಾಕಿದರು. ಸತ್ತೇ ಹೋದ ಅವನು. ಸತ್ತು ಹೋದಾಗ ಅವನಿಂದ ಮಕ್ಕಳು ಇನ್ನೂ ಹುಟ್ಟಿರಲಿಲ್ಲ. ಆವಾಗ ಅವನ ಬಲಗೈ ಅದನ್ನು ತಿಕ್ಕಿದರು. ಚೆನ್ನಾಗಿ ತಿಕ್ಕಿದಾಗ ಅಲ್ಲಿ ಪೃಥು ಚಕ್ರವರ್ತಿ ಹುಟ್ಟಿದ. ವೇನನ ಮಗನೇ ಪೃಥು. ಅಪ್ಪ ದುಷ್ಟ, ಮಗ ಮಾತ್ರ ಭಾರಿ ಭಗವದ್ಭಕ್ತ ಸಜ್ಜನ. ಈ ವೇನ ಜಗತ್ತಿಗೆ ಒಂದು ತಲೆಬೇನೆ ಆಗಿದ್ದ ಅವನು. ಭೂಮಿ ಓಡಿ ಹೋಗಿಬಿಟ್ಟಿತ್ತು. ಈ ಬೆಳೆ ಮಳೆ ಯಾವುದೂ ಆಗ್ತಾನೇ ಇರಲಿಲ್ಲ. ಇವನ ದುಷ್ಟತನದ ಉಪಟಳಕ್ಕೆ ಬೇಸತ್ತು. ಪೃಥು ಹುಟ್ಟಿದ ಮೇಲೆ ರಾಜ್ಯ ಭಾರತನ ಕೈ ತಗೊಂಡ. ನೋಡ್ತಾನೆ ಎಲ್ಲೂ ಮಳೆ ಬೆಳೆ ಇಲ್ಲ, ಜನ ಸಂಕಟ ಪಡ್ತಿದ್ದಾರೆ. ಕೈಯಲ್ಲಿ ಕೈಯಲ್ಲಿ ಚಕ್ರ, ಧನಸ್ಸು, ಬಿಲ್ಲು, ಖಡ್ಗ ಎಲ್ಲ ತಗೊಂಡು ಭೂಮಿ ಎಲ್ಲಿದೆ ಅಂತ ನೋಡ್ಲಿಕ್ಕೆ ಹೊರಟ. ಭೂಮಿ ಒಂದು ಗೋವಿನ ರೂಪ ತಗೊಂಡು ಓಡಿ ಹೋಗ್ತಿತ್ತು. ಅದು ಹೆದರಿತ್ತು. ಇವನು ಅದನ್ನು ತಡೆದು ನಿಲ್ಲಿಸಿದ. ಯಾಕೆ ಹೀಗೆ ಮಾಡ್ತಾ ಇದ್ದಿ, ಯಾಕೆ ಮಳೆ ಬೆಳೆ ಕೊಡ್ತಿಲ್ಲ, ನಿನ್ನ ತಂದೆ ಹೀಗೆ ಮಾಡಿದ್ದ ಅಂತ ಅದು ಕಾರಣ ಹೇಳಿತು. ಇನ್ನು ಮುಂದೆ ಹಾಗಾಗುವಂತಿಲ್ಲ ಅಂತ ಇವನು ಅದಕ್ಕೆ ಸಮಾಧಾನ ಹೇಳಿದ. ಮುಂದೆ ಆ ಭೂಮಿ ಈ ಪೃಥು ರಾಜನಿಗೆ ಮಗಳಂತೆ ಇದ್ದು ಅವನು ಹೇಳಿದಂತೆ ನಡ್ಕೊಂಡಿತ್ತು. ಪೃಥ್ವಿನ ಮಗಳಾದ್ರಿಂದ ಅದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಭೂಮಿ. ಇಷ್ಟೆಲ್ಲ ಶಕ್ತಿ ಅವನಲ್ಲಿ ಹೇಗೆ ಬಂತು ಅಂದ್ರೆ ಒಳಗೆ ಭಗವಂತ ಇದ್ದ. ಆ ಗೋರೂಪದ ಭೂಮಿ ಒಬ್ಬೊಬ್ಬರಿಗೆ ಒಂದೊಂದು ಪದಾರ್ಥ ಕೊಟ್ಟಿತ್ತು. ದೇವತೆಗಳಿಗೆ ಒಂದೇನೋ ಕೊಟ್ಟಿತ್ತು, ರಾಕ್ಷಸರಿಗೆ ಮದ್ಯ ಕೊಟ್ಟಿತ್ತು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಕೊಡಬೇಕಾದ್ದೆಲ್ಲವನ್ನು ಕೂಡ ಕೊಟ್ಟಿತ್ತು. ರೂಪಂಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷಾಂತರ ಸಂಪ್ಲವೇ ನಾವ್ಯಾರೋಪ್ಯ ಮಹೀಮಯ್ಯಾಂ ಅಪಾದ್ವೈವಸ್ವತಂ ಮನೋಂ. ಚಾಕ್ಷುಷ ಮನ್ವಂತರ, ನಾವು ಅನೇಕ ಮನ್ವಂತರಗಳು ಇರ್ತವೆ ಅಂತ ಹೇಳಿದೆ. ಈಗ ವೈವಸ್ವತ ಮನ್ವಂತರ ನಡೆದಿದೆ. ಇದರಿಂದ ಒಂದು ಮನ್ವಂತರ ಇತ್ತು, ಸ್ವಯಂಭುವ, ಅದಕ್ಕಿಂತ ಮತ್ತೊಂದು ಯಾವುದ್ಯಾವುದೋ ಇತ್ತು. ಅಲ್ಲಿ ಒಂದು ಚಾಕ್ಷುಷ ಮನ್ವಂತರ. ಪ್ರತಿಯೊಂದು ಮನ್ವಂತರ ಆದಮೇಲೆ ಕೂಡ ಒಂದೊಂದು ಸಣ್ಣ ಪ್ರಳಯ ಇರ್ತದೆ. 2-3 ಸಾವಿರ ವರ್ಷದ ಪ್ರಳಯ. ಈಗ ನಾವು ನೋಡ್ತಿರುವುದು ಯಾವುದು ಪ್ರಳಯ ಅಲ್ವೇ ಅಲ್ಲ. ಬಹಳ ದೊಡ್ಡ ಕಾಲದ ಬಹಳ ದೊಡ್ಡ ಮಟ್ಟದ ಪ್ರಳಯ ಆಗ್ತದೆ. 2-3 ಸಾವಿರ ವರ್ಷದ ಪ್ರಳಯ ಅಷ್ಟೇ. ಅಂತಹ ಒಂದು ಪ್ರಳಯದಲ್ಲಿ ಈ ಮುಂದಿನ ಸೃಷ್ಟಿಗೆ ಬೇಕಾದ ವ್ಯವಸ್ಥೆ ಮಾಡಬೇಕಾಗಿತ್ತು ಭಗವಂತ. ನಾವು ಗೋಧಿಯೋ ಜೋಳವನ್ನೇನೋ ಬಿತ್ತಿದಾಗ ಮುಂದಿನ ಬೆಳೆಗೆ ಅಂತ ಒಂದಿಷ್ಟು ಬೀಜ ತೆಗೆದಿಟ್ಕೋತೀವಿ. ಆ ಥರ ಬೀಜ ಒಂದಿಷ್ಟು ಸಂಗ್ರಹ ಮಾಡಬೇಕಾಗಿತ್ತು. ಅಲ್ಲಿ ಬರೇ ಬೆಳೆ ಅಲ್ಲ, ಮುಂದೆ ಮನುಷ್ಯರು ಹುಟ್ಟಬೇಕು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಹುಟ್ಟಬೇಕಲ್ಲ. ಅವಕ್ಕೆಲ್ಲದಕ್ಕೂ ತಂದೆ ತಾಯಿ ಬೀಜ ಬೇಕಲ್ಲ. ಅಲ್ಲಿ ಈ ಸತ್ಯವ್ರತ ಅಂತ ಒಬ್ಬ ರಾಜ ಇದ್ದ. ಅವನೇನೋ ನೀರಿನಲ್ಲಿ ತನ್ನ ಪೂಜಾ ನಡೆಸಿದ್ದ. ಕೈಯಿಂದ ನೀರು ಹೀಗೆ ಎತ್ತಿ ಸೂರ್ಯನ ನೋಡಿ ನೀರು ಹಾಕಬೇಕು ಅಂತ ಹೊರಟಿದ್ದ. ಅಲ್ಲೊಂದು ಮೀನು ಕಾಣಿಸ್ತು. ಬಿಡ್ಲಿಕ್ಕೆ ಹೋದ. ಮೀನು ಮತ್ತೆ ಬಿಟ್ಬಿಡೋಣ ನೀರಿಗೆ. ಬಿಡಬೇಡ, ನಾನು ಸಣ್ಣ ಮೀನು, ನನಗೆ ದೊಡ್ಡವರೆಲ್ಲ ತೊಂದರೆ ಕೊಡ್ತಾರೆ, ಮನೆಗೆ ಕರ್ಕೊಂಡು ನಡಿ ಅಂದಿದ್ದ ಮೀನು. ಅದನ್ನೊಂದು ಕಮಂಡಲುವಿನಲ್ಲಿ ಹಾಕಿದ. ಮನೆಗೆ ತೊಗೊಂಡು ಹೋದ್ಮೇಲೆ ದೊಡ್ಡದಾಯಿತು. ಹಂಡೆಯಲ್ಲಿ ಹಾಕಿದ, ಹಂಡೆನೂ ಮೀರಿತು. ನದಿಗೆ ಹಾಕಿದ, ನದಿಯನ್ನೂ ಮೀರಿತು. ಸಮುದ್ರಕ್ಕೆ ಬಂದಿತ್ತು ಕೊನೆಗೆ. ಆವಾಗ ಅದು ಹೇಳಿತು, ನಾನು ವಿಷ್ಣುವಿನ ಅವತಾರ ಮೀನು, ಇನ್ನು ಸದ್ಯದಲ್ಲೇ ಪ್ರಳಯ ಆಗೋದಿದೆ, ನಿನಗೆಲ್ಲೂ ನೆಲೆ ಇಲ್ಲದಂತಾಗ್ತದೆ. ಆಗ ಒಂದು ನೌಕೆ ನಿನ್ನ ಬೆಳಿಗ್ಗೆ ಬರ್ತದೆ. ಆ ನೌಕೆಯಲ್ಲಿ ನೀನು ನಿನ್ನವರನ್ನು ಎಲ್ಲವನ್ನು ಬೀಜ ಇತ್ಯಾದಿಗಳನ್ನೆಲ್ಲ ಒಳಗಿಸಿ ಇಟ್ಕೋ. ನಾನು ಮೀನಿನ ರೂಪದಲ್ಲಿ ನಿನಗೆ ಕಾಣಿಸ್ಕೋತೇನೆ. ದೊಡ್ಡ ಮೀನು, ಅದಕ್ಕೊಂದು ಶೃಂಗ ಕೊಂಬಿರ್ತದೆ. ಕೊಂಬಿಗೆ ಒಂದು ಹಗ್ಗ ಕಟ್ಟಿ ನೌಕೆ ಕಟ್ಟಿಬಿಡು. ಪ್ರಳಯ ಇಳಿಯುವ ತನಕವೂ ನಿನಗೇನು ತೊಂದರೆ ಆಗದೆ ಇರುವಂತೆ ನಾನು ನೋಡ್ಕೊಳ್ತೇನೆ ಅಂತ ಆ ಭಗವಂತ ಮತ್ಸ್ಯ ರೂಪದಿಂದ ಅವನನ್ನು ಕಾಪಾಡಿದ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಇಲ್ಲಿ ನೀರಿನಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡುವಾಗ ಅಪರಿಚಿತ ಜಲಾಶಯಗಳಲ್ಲೆಲ್ಲ ಮತ್ಸ್ಯ ರೂಪದ ಭಗವಂತನನ್ನು ಧ್ಯಾನ ಮಾಡಬೇಕಂತ. ಆ ವೈವಸ್ವತ ರಾಜನೇ ಮುಂದೆ ಸತ್ಯವ್ರತ ರಾಜನಿಗೆ ವೈವಸ್ವತ ಮನು ಅಂತ ಹೆಸರು ಬಂತು. ಆ ವೈವಸ್ವತ ಮನುವಿನ ಆಡಳಿತ ಈಗ ನಡೆದಿರೋದು. ಅದಕ್ಕಾಗಿ ಇದನ್ನು ವೈವಸ್ವತ ಮನ್ವಂತರ ಅಂತ ಹೇಳ್ತಾರೆ. ವೈವಸ್ವತ ಮನ್ವಂತರ ಅಂದ್ರೆ ಸೂರ್ಯನ ಮಗ. ವಿವಸ್ವಾನ್ ಅಂದ್ರೆ ಸೂರ್ಯ, ಸೂರ್ಯನ ಮಗ ಇವನು. ಮುಂದೆ ಸಮುದ್ರ ಮಥನದ ಕಥಾ ಎಲ್ರಿಗೂ ಗೊತ್ತಿದ್ದೇ ಇದೆ.
ಆವಾಗ ದೇವತೆಗಳು ರಾಕ್ಷಸರೆಲ್ಲ ಸೇರಿ ಈ ಮಂದರ ಪರ್ವತವನ್ನು ಒಂದು ಕಡೆಗೋಲನ್ನಾಗಿ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಕಡಿಯಲಿಕ್ಕೆ ಹೋಗಿದ್ರು. ಆಗ ಮಥನದ ಸಂಘರ್ಷಕ್ಕೆ ಆ ಬೆಟ್ಟ ಮುಳುಗಲಿಕ್ಕೆ ತೊಡಗಿತ್ತು. ಭಗವಂತ ಕೂರ್ಮ ರೂಪದಿಂದ ಅಲ್ಲಿ ಬಂದು ಅದನ್ನು ತನ್ನ ಬೆನ್ನ ಮೇಲೆ ಹೊತ್ತ. ಅದು 11ನೇ ಅವತಾರ. ಕೂರ್ಮೋ ಹರಿರ್ಮಾನ್ ನಿರಯಾದ ಶೇಷ. ಎಲ್ಲ ಪಾಪಗಳನ್ನು ಕೂರ್ಮ ರೂಪದ ಭಗವಂತ ನಮ್ಮನ್ನು ಕಾಪಾಡಲಿ, ಪಾಪ ಮಾಡದೇ ಇರುವ ಪ್ರವೃತ್ತಿ ನಮಗೆ ಬರಲಿ ಅಂತ ಅದರ ಪ್ರಾರ್ಥನೆ. ಮುಂದೆ ಧನ್ವಂತರಿ ಅಂತ 12ನೇ ಅವತಾರ. 13ನೇ ಅವತಾರ ಒಂದು ಸ್ತ್ರೀ ರೂಪ. ಈ ಸಮುದ್ರ ಮಥನ ಮಾಡಿದಾಗ ಕಾಲಕೂಟ ವಿಷ ಬಂತು, ಮತ್ತು ಉಚ್ಚೈಶ್ರವಸು ಕುದುರೆ ಬಂತು, ಇದೆಲ್ಲ ಕಥಾ ಎಲ್ಲರಿಗೂ ಗೊತ್ತಿದ್ದೇವೆ. ಕೊನೆಗೆ ಭಗವಂತ ವಿಷ್ಣುವೇ ಧನ್ವಂತರಿ ಎನ್ನುವ ಹೆಸರಿನಿಂದ ಹುಟ್ಟಿದ, ಕೈಯಲ್ಲಿ ಅಮೃತ ಕಲಶ ಇಟ್ಕೊಂಡಿದ್ದ. ಅವನಲ್ಲಿ ಹುಟ್ಟಿದಾಗ ಅದು 12ನೇ ಅವತಾರ. ಈ ದೈತ್ಯರು ಆ ಅಮೃತ ಕಲಶವನ್ನು ಕದ್ದೊಯ್ದು ಬಿಟ್ರು, ನಮಗೆ ಬೇಕು ಅಮೃತ ಅಂತೇಳಿ. ಆಗ ಈ ಭಗವಂತನೇ ಮೋಹಿನಿ ರೂಪವನ್ನು ತಾಳಿದ. ಅದು 13ನೇ ಅವತಾರ. ಅದು ತಾಳಿದಾಗ ಅವರೆಲ್ಲರೂ ಇವಳು ಸೌಂದರ್ಯಕ್ಕೆ ಸಮುಗ್ಧರಾಗಿ ಕಲಶ ಕೊಟ್ಟು ಬಿಟ್ರು. ಮುಂದೆ ಎಲ್ಲರೂ ಸಾಲ ಕೂತ್ಕೊಳ್ರಿ ಅಂತ ಹೇಳಿದ. ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟ, ದೈತ್ಯರಿಗೆ ಅಮೃತ ಕೊಡಲಿಲ್ಲ. ಇದು ಅಲ್ಲಿರುವಂಥ ಕಥಾ. ಇದು 13ನೇ ಅವತಾರ. 14ನೇದ್ದು ನರಸಿಂಹ ಅವತಾರ. ಹಿರಣ್ಯಕಶಿಪು ಭಗವಂತನ ಭಕ್ತನಾದ ಪ್ರಹ್ಲಾದನನ್ನು ದ್ವೇಷ ಮಾಡ್ತಿದ್ನಲ್ಲ, ಆಗ ಅವನ ಅಪರಾಧ ಒಂದು ಮಿತಿ ಮೀರಿದಾಗ, ಎಲ್ಲಿದ್ದಾನೆ ಭಗವಂತ ಅಂತ ಇವನು ಅಬ್ಬರಿಸಿದಾಗ ಕಂಬವನ್ನೇ ಸೀಳಿ ಬಂದ. ಭಾಗವತ ಇತ್ಯಾದಿ ಕಡೆಗಳಿರುವಂಥ ಕೆಲವು ಕಡೆ ಬೇರೆ ಹರಿವಂಶ ಮೊದಲಾದ ಪುರಾಣಗಳಲ್ಲಿವೆ. ಎಲ್ಲಿದ್ದಾನೆ ಅಂತ ಕೇಳಿದ್ದಕ್ಕೆ ಆ ಹಿರಣ್ಯಕಶಿಪುವಿನ ಸಭಾ ಇತ್ತಲ್ಲ, ಆ ಸ್ಥಾನ ಮಂಟಪ, ಅಲ್ಲೇ ಸಭಾ ಮಂಟಪದಲ್ಲೇ ಎಲ್ಲಿಂದ ಹೊರಗಿಂದ ನಡ್ಕೊಂಡು ಬಂದ ಅಂತ ಕೆಲವು ಕಡೆ ಇದೆ. ಇನ್ನು ಕೆಲವು ಕಡೆ ಕಂಬವನ್ನು ಸೀಳಿ ಬಂದ ಅಂತಿದೆ. ಎರಡೂ ಸರಿ, ಬೇರೆ ಬೇರೆ ಅನೇಕ ಸರಿ ಅವತಾರಗಳಾಗಿರ್ತವೆ. ಒಮ್ಮೆ ಹೀಗಾಗಿರ್ತದೆ, ಮತ್ತೊಮ್ಮೆ ಆ ಥರ ಆಗಿರ್ತದೆ. ಅನಾಯಾಸವಾಗಿ ಸೀಳಿ ಹಾಕಿದ, ಏನು ಕಷ್ಟ ಆಗಲಿಲ್ಲ ಅವನಿಗೆ. ಹೇಗೆ ಅಂದರೆ, ಈ ಚಾಪೆ ಮಾಡೋನು ಇರ್ತಾನಲ್ಲ, ಕಟಕೃತ ಚಾಪೆ ತಯಾರು ಮಾಡೋನು, ಒಂದಿಷ್ಟು ಬಿದಿರು ತಂದಿರ್ತಾನೆ. ಬಿದಿರ ಹುಲ್ಲನ್ನು ಒಣಗಿಸಿ ಅದರಿಂದ ಚಾಪೆ ಮಾಡ್ತಿರ್ತಾನೆ. ಅದಕ್ಕೆ ಬೇಕಾದಂಥ ಅದನ್ನೆಲ್ಲ ಕತ್ತರಿಸ್ತಾನೆ ಅವನು. ಆ ಹುಲ್ಲನ್ನೆಲ್ಲ ಕತ್ತರಿಸಿ ಅದನ್ನು ಉದ್ದದ ರೂಪವನ್ನಾಗಿ ಮಾಡಿಕೊಂಡು ಮುಂದೆ ಚಾಪೆ ಮಾಡ್ತಿರ್ತಾನೆ, ಹೆಣಿತಾನೆ. ಅದು ಕತ್ತರಿಸ್ಲಿಕ್ಕೆ ಅವನಿಗೆ ಅದಕ್ಕೊಂದು ದೊಡ್ಡ ಖಡ್ಗ ಬೇಕಾಗಿಲ್ಲ. ಕೇಳಿ ಅದೊಂದು ಹುಲ್ಲು. ಚಾಪೆ ಹೊಸೆಯುವವನು ಹುಲ್ಲನ್ನು ಸೀಳುವಷ್ಟು ಅನಾಯಾಸವಾಗಿ ಈ ಹಿರಣ್ಯಕಶಿಪುವನ್ನು ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪುವನ್ನು ಈ ನರಸಿಂಹ ಸೀಳಿ ಹಾಕಿದ. ದುರ್ಗೆ ಶ್ವಟವ್ಯಾಜ ಮಖಾದಿಷು ಪ್ರಭು ಪಾಯಾನ್ ನೃಸಿಂಹ ಅಸುರಯೂತ ಪಾರಿಹಿ. ನಮಗೆ ಭಯ ಬಂದರು ಅಡವಿಯಲ್ಲಿ, ಮತ್ತು ಯುದ್ಧದಲ್ಲಿ ಪ್ರಸಂಗದಲ್ಲಿ, ಮತ್ತು ಯಾವುದೇ ಸಂಕಟದ ಪರಿಸ್ಥಿತಿಗಳು ಬಂದಾಗೆಲ್ಲ ಈ ನರಸಿಂಹ ರೂಪದ ಧ್ಯಾನ ಮಾಡಬೇಕು. ನಾವೆಲ್ಲ ಸಂಚಾರ ಮಾಡುವಾಗಲೂ ಕೂಡ ಮುಂದೆ ನರಸಿಂಹ, ಹಿಂದೆ ಕೃಷ್ಣ, ಅಕ್ಕಪಕ್ಕದಲ್ಲಿ ರಾಮಕೃಷ್ಣರು ಹೀಗೆಲ್ಲ ಇದ್ದು ನಮ್ಮನ್ನು ಕಾಪಾಡ್ತಾರೆ ಅಂತ ಧ್ಯಾನ ಮಾಡಬೇಕು. ನರಸಿಂಹ ಹೀಗೆ ಭಕ್ತರನ್ನು ಕಾಪಾಡ್ತಾನೆ. ಇದು 14ನೇ ಅವತಾರ. 15ನೇದ್ದು ವಾಮನ ಅವತಾರ. ಪಂಚದಶಂ ವಾಮನಕಂ ಕೃತ್ವಾಗಾತ್ ಅಧ್ವರಂ ಬಲೇಹೆ. ಈಗ ಏನು ಇಂದ್ರ ಇದ್ದಾನಲ್ಲ, ಈ ಇಂದ್ರನನ್ನು ಬಲಿ ಚಕ್ರವರ್ತಿ ಒಂದ್ಸರಿ ಸೋಲಿಸಿಬಿಟ್ಟಿದ್ದ. ಬಲಿ ಅಂದರೆ ಈ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನ ಮಗ ವಿರೋಚನನ ಮಗನೇ ಬಲಿ. ಈ ಬಲಿಯೂ ಕೂಡ ಭಗವಂತನ ಭಕ್ತನೇ, ಇಂದ್ರಂತೂ ಭಗವಂತನ ಭಕ್ತನೇ. ಆದರೂ ಈ ಬಲಿಗೊಮ್ಮೆ ಈ ಇಂದ್ರನ ಸಿಂಹಾಸನವನ್ನೇ ಕಿತ್ಕೊಳ್ಬೇಕು ಅಂತ ದುರ್ಬುದ್ಧಿ ಬಂದ್ಬಿಟ್ಟಿತ್ತು, ಕಿತ್ಕೊಂಡಿದ್ದ. ಆಗ ಭಗವಂತ ವಾಮನಾವತಾರ ತಾಳಿ ಬಲಿಯ ಯಾಗಶಾಲೆಗೆ ಬಂದ. ಯಜ್ಞ ನಡೆದಿತ್ತು, ಅಲ್ಲಿ ಬಂದಿದ್ದಾನೆ. ಅವನಿಗೇನಾದ್ರು ಕೊಟ್ಟು ಕಳಿಸ್ಬೇಕು, ದಾನಕ್ಕೆ ಕೊಡಬೇಕು ಅಂತ ಒಂದು ದೀಕ್ಷೆ ಯಜಮಾನಂದು. ಏನು ಬೇಕು ಅಂತ ಕೇಳಿದಾಗ ಅವನು 3 ಹೆಜ್ಜೆ ಕೇಳಿದ. ಪ್ರತ್ಯಾದಿತ್ಸು ತ್ರಿವಿಷ್ಟಪಂ. 3 ಹೆಜ್ಜೆಗಳ ನೆಪದಿಂದ ಇಡೀ ಜಗತ್ತನ್ನೆಲ್ಲ ಅಳದು ಬಿಟ್ಟ, ಎಲ್ಲ ಕಡೆ ವ್ಯಾಪ್ತನಾಗಿದೆ ಅಂತ ಆ ಬಲಿಯನ್ನು ಸೋಲಿಸಿದ.
ಬಲಿಯೂ ಮುಂದೆ ಇಂದ್ರನಾಗ್ತಾನೆ. ಭಗವಂತ ಅವನಿಗೆ ಹೇಳಿದ, ನೀನು ಇಂದ್ರನಾಗ್ತೆ, ಈಗ ಅವಸರ ಪಡಬೇಡ, ಮುಂದೆ ಒಂದು ಕಾಲದಲ್ಲಿ ನಿನಗೂ ಇಂದ್ರನ ಪದವಿ ಬರೋದಿದೆ. ಈಗ ಆ ಇಂದ್ರ ಇದ್ದಾನೆ, ಅದು ನನ್ನ ವ್ಯವಸ್ಥೆ, ಯಾವ್ಯಾವ ಕಾಲಕ್ಕೆ ಯಾರ್ಯಾರು ಯಾವ್ಯಾವ ಪದವಿಯಲ್ಲಿರಬೇಕು ಅನ್ನೋದು ನನ್ನ ವ್ಯವಸ್ಥೆ, ಆ ಪ್ರಕಾರ ನಡ್ಕೊಂಡು ಹೋಗು ಅಂತ ಹೇಳಿದ್ದೆ. ಮುಂದೆ ಪರಶುರಾಮ ಅವತಾರ, ಅದು 16ನೇ ಅವತಾರ. ಈ ರಾಜರು, ಆಡಳಿತಗಾರರು ಮಹಾ ದುಷ್ಟರಾಗಿ ಎಲ್ಲ ಕಡೆ ಉಪಟಳ ಮಾಡ್ತಿದ್ರು. ಆಗ ಒಂದು 21 ಬಾರಿ ಎಲ್ಲ ಕಡೆ ಸಂಚಾರ ಮಾಡಿ ಮೊಟ್ಟ ಮೊದಲು ಅವನು ಕೊಂದದ್ದು ಕಾರ್ತವೀರ್ಯಾರ್ಜುನ ಅಂತ. ಅವನಿಗೂ 1000 ತೋಳುಗಳಿದ್ದು. ದತ್ತಾತ್ರೇಯ ರೂಪದ ಭಗವಂತನ ಧ್ಯಾನ ಮಾಡಿದ್ದ ಅವನು. ಅವನಿಂದ ಜ್ಞಾನವನ್ನು ಪಡ್ಕೊಂಡಿದ್ದ, ಮತ್ತು ಅಲ್ಲೊಂದು ವರನೂ ಕೇಳಿದ್ದ. ಹರಿವಂಶದಲ್ಲ ಕಥಾ ಇದೆ, ನಾನು ಯಾವತ್ತಾದರೂ ಅಧರ್ಮ ಮಾರ್ಗದಲ್ಲಿ ಕಾಲಿಟ್ರೆ ನನಗೆ ಒಬ್ಬರು ಯಾರು ನನಗಿಂತ ಶ್ರೇಷ್ಠರಾದವರು ಬಂದು ಬುದ್ಧಿ ಹೇಳಬೇಕು, ನನ್ನನ್ನು ಸರಿದಾರಿ ತರಬೇಕು. ಭಗವಂತನ ಭಕ್ತನೇ ಅವನು. ಏನೋ ಕೆಲವು ಬಾರಿ ದುರ್ಬುದ್ಧಿ ಬಂದ್ಬಿಟ್ಟಿತ್ತು. ಈ ಪರಶುರಾಮನ ತಂದೆ ಜಮದಗ್ನಿ, ಇದೆಲ್ಲ ಕಥಾ ಗೊತ್ತಿದೆ. ಜಮದಗ್ನಿ ಆಶ್ರಮಕ್ಕೆ ಕಾರ್ತವೀರ್ಯಾರ್ಜುನ ಬಂದಿದ್ದ. ಅಲ್ಲಿ ಒಂದು ಧೇನು ಇತ್ತು, ಧೇನುವನ್ನು ನೋಡಿದ. ಆ ಧೇನುವನ್ನು ಕದಿಬೇಕು ಅಂತ ಅವನಿಗೆ ದುರ್ಬುದ್ಧಿ ಬಂತು. ಆ ಪರಶುರಾಮ ಆಶ್ರಮದಲ್ಲಿ ಇರಲಿಲ್ಲ. ಹೀಗೆ ಪರಶುರಾಮನ ತಂದೆಯನ್ನ ರಾಜರು ಕೊಂದರು, ರಾಜನ ಮಕ್ಕಳು ಎಲ್ಲ ಇದನ್ನ ನಿಮಿತ್ತ ಮಾಡಿಕೊಂಡು ರಾಜನ ಮಕ್ಕಳನ್ನ, ರಾಜನನ್ನ, ಎಲ್ಲರನ್ನೂ ಕೂಡ ಅವನು ಕೊಂದು ಹಾಕಿದ. ಹಾಗೇನೆ ದುಷ್ಟರಾದ ಅನೇಕ ಜನ ಕ್ಷತ್ರಿಯರನ್ನು ಕೂಡ ಕೊಂದು ಹಾಕಿದ. ಕಾರ್ತವೀರ್ಯಾರ್ಜುನ ಸಾಮಾನ್ಯನಲ್ಲ, ರಾವಣನನ್ನು ಕೂಡ ಒಂದು ಬಾರಿ ಬಂಧಿಸಿಟ್ಟುಬಿಟ್ಟಿದ್ದ. ಆಗ ರಾವಣನ ಬಿಡಿಸ್ಕೊಳ್ಳಿಕ್ಕೆ ಅವನ ಅಜ್ಜನೇ ಬರಬೇಕಾಗಿತ್ತು, ಪುಲಸ್ತ್ಯ ಅಂತ. ಅಂಥ ಪರಾಕ್ರಮ ಅವನನ್ನು ರಾವಣನನ್ನು ಸೋಲಿಸಿದವನು ಕಾರ್ತವೀರ್ಯಾರ್ಜುನ. ಆ ಕಾರ್ತವೀರ್ಯಾರ್ಜುನನನ್ನ ಸದೆ ಪಡೆದವನು ಈ ಪರಶುರಾಮ. ಮುಂದೆ ವ್ಯಾಸಾವತಾರ 17ನೇದು. ತತಃ 17 ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋ ಶಾಖಾಃ ದೃಷ್ಟ್ವಾ ಪುಂಸಃ ಅಲ್ಪಮೇಧಸಃ. ಭಗವಂತ ನಾವು ಮಾಡುವಂತಹ ಒಂದು ಅನುಗ್ರಹ ಇದೆ. ಯಾವತ್ತೂ ಕೂಡ ಕಲಿಯುಗದಲ್ಲಿ ಮಾತ್ರ ಅಂತಲ್ಲ, ಅನೇಕ ಕಡೆ ಹೀಗಾಗ್ತಿರ್ತದೆ. ನಾನು ಅದನ್ನ ಈ ಒಂದು ವಾರದ ಹಿಂದೆ ಹೇಳಿದ್ದೆ. ದತ್ತಾವತಾರ ಆಗೋದಕ್ಕಿಂತ ಮುಂಚೆ, ಮತ್ತೆ ಕಪಿಲಾವತಾರ ಆಗೋದಕ್ಕಿಂತ ಮುಂಚೆ, ಹಾಗೆ ಈಗ ವ್ಯಾಸಾವತಾರ ಆಗೋದಕ್ಕಿಂತ ಮುಂಚೆ ಎಲ್ಲ ಸಂದರ್ಭದಲ್ಲೂ ಒಂದೇ ಥರದ ಪರಿಸ್ಥಿತಿ ಇದೆ. ಏನು ಪರಿಸ್ಥಿತಿ ಅಂದರೆ, ಜ್ಞಾನ ಯಾವುದು ಅಜ್ಞಾನ ಯಾವುದು ಯಾರಿಗೂ ಗೊತ್ತಾಗೋದಿಲ್ಲ. ಯಾವುದನ್ನಾದ್ರೂ ಶಾಸ್ತ್ರ ಓದೋಣ ಅಂದರೆ ಶಾಸ್ತ್ರ ಎಲ್ಲ ಕಣ್ಮರೆಯಾಗಿ ಹೋಗಿರ್ತಾರೆ. ಶಾಸ್ತ್ರವೇ ಇಲ್ಲದೆ ಹೋದಾಗ ಅದನ್ನು ಬೋಧನೆ ಮಾಡುವವರು ಇರೋದಿಲ್ಲ. ಹೀಗೆಲ್ಲ ಸಂಕಟದ ಗೊಂದಲದ ಪರಿಸ್ಥಿತಿ ಇರ್ತದೆ. ಆವಾಗ ಭಗವಂತ ಅಲ್ಲಿ ಅವತರಿಸಿ ಆ ಶಾಸ್ತ್ರಗಳನ್ನೆಲ್ಲ ಮತ್ತೆ ಬೆಳಕಿಗೆ ತಂದು ಶಾಸ್ತ್ರವನ್ನು ಮುಂದುವರಿಸುವಂಥವರ ಒಂದು ಮಾರ್ಗವನ್ನು, ಪರಂಪರೆಯನ್ನು ಮತ್ತೆ ಸೃಷ್ಟಿ ಮಾಡ್ತಾನೆ. ಹಾಗೆ ಈ 5000 ವರ್ಷದ ಹಿಂದೆ ಕೂಡ ಇಂಥದ್ದೊಂದು ಪರಿಸ್ಥಿತಿ ಬಂದಿತ್ತು. ಅಲ್ಲೊಂದು ಕಥಾನೂ ಕೂಡ ಇದೆ, ನೀವು ಎಲ್ಲರೂ ಅದನ್ನು ಕೇಳ್ತೀರಿ. ಹಿಂದೂ ಕೂಡ ಹೇಳಿದ್ದೆ. ಒಂದು ಬಾರಿ ಈಗ 5000 ವರ್ಷದಿಂದ 6000 ವರ್ಷದಿಂದ ಒಂದು ಬರಗಾಲ ಬಂದಿತ್ತು. ಎಲ್ಲೂ ತಿನ್ನಲಿಕ್ಕೆ ಉಣ್ಲಿಕ್ಕೆ ಏನೂ ಇಲ್ಲದೆ ಇದ್ದಾದಾಗ ಬ್ರಾಹ್ಮಣರು, ಋಷಿಗಳೆಲ್ಲ ಒಂದಿಷ್ಟು ಜನ ಚಡಪಡಿಸಿದರು. ಗೌತಮ ಋಷಿ ಅವ್ರು ನಮ್ಮ ಆಶ್ರಮದಲ್ಲಿ ಬಂದಿರ್ರಿ, ಎಲ್ಲ ಅನುಕೂಲ ಇದೆ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದ. ಆ ಥರ ಅನುಕೂಲನೂ ಮಾಡಿದೆ. ಮುಂದೆ 12 ವರ್ಷದ ಬರಗಾಲ ಮುಗೀತು. ಎಲ್ಲರಿಗೂ ಅವ್ರವ್ರ ಊರಿನಲ್ಲಿ ಅನುಕೂಲ ಆಯಿತು. ಇವರು ಹೊರಡ್ಲಿಕ್ಕೆ ತಯಾರಾದ್ರು. ಅದು ಅವನೇನು ಮಾಡಿದೆ ಗೌತಮ, ಇಲ್ಲ ಹೊರಡಬೇಡಿ, ನಮ್ಮ ಆಶ್ರಮದಲ್ಲಿ ಇರ್ರಿ, ನಮಗೂ ನಿಮಗೂ ಒಳ್ಳೆ ಸ್ನೇಹ ಏರ್ಪಟ್ಟಿದೆ, ಯಾಕೆ ಹೋಗ್ತೀರಿ, ನಿಮ್ಮನ್ನು ಕಳ್ಕೊಳ್ಳೋದು ಹೇಗೆ, ನಾನು ಇಲ್ಲೇ ಇರ್ರಿ ಅಂತ ಒತ್ತಾಯ ಮಾಡಿದೆ. ಇವರಿಗೆ ತಮ್ಮ ಊರಿಗೆ ಹೋಗ್ಬೇಕಂತ ಅಪೇಕ್ಷೆ. ಅವನು ದೊಡ್ಡ ತಪಸ್ವಿ, ಏನು ಮಾಡಬೇಕು ಅಂತ ಭಾಳ ಗೊಂದಲವೇ ಆಗಿತ್ತು. ಆ ಸಂದರ್ಭದಲ್ಲಿ ಈ ದೈವದೊಂದು ವ್ಯವಸ್ಥೆ ಅದು. ಈ ಗಣಪತಿ ಬಂದ ಅವ್ರ ಹತ್ರ, ಎಲ್ಲ ಋಷಿಗಳ ಹತ್ರ, ಬ್ರಾಹ್ಮಣರುಗಳೆಲ್ಲ ಇದ್ರು. ಅಲ್ರಿ, 12 ವರ್ಷ ಆಯ್ತು ಇಲ್ಲೇ ಅನ್ನ ಊಟ ಮಾಡ್ಕೊಂಡು ಇದ್ದಿರಲ್ಲ, ನೀವು ನಾಚಿಕೆ ಆಗಬಾರ್ದೇನು, ನಿಮ್ಮ ಊರಿಗೆ ಹೋಗಬಾರ್ದಾ ನೀವು ಅಂದ. ಮತ್ತೆ ಹೌದು ಹೋಗ್ಬೇಕು ಅಂತೇನೋ ಇದೆ, ಈ ಗೌತಮರು ಬಿಡ್ತಿಲ್ಲ. ಅವರಂದ್ರು, ಒಂದು ಉಪಾಯ ನಾನು ಹೇಳ್ಕೊಡ್ತೀನಿ ಮಾಡ್ರಿ ಅಂತ ಹೇಳಿದೆ. ಒಂದು ಆಕಳು ಸೃಷ್ಟಿ ಮಾಡ್ರಿ, ಮಾಯಾಮಯವಾದ ಆಕಳು. ಅದನ್ನು ಗೌತಮನ ಹೊಲದಲ್ಲಿ ಮೇಲಿಕ್ಕೆ ಬಿಟ್ಟು ಬಿಡ್ರಿ, ಮುಂದೆ ನೋಡ್ರಿ ಏನಾಗ್ತದೆ. ಆ ಪ್ರಕಾರ ಬಿಟ್ರು. ಅದು ಅಲ್ಲಿ ಹೋಗಿ ಮೇಲಿಕ್ಕೆ ತೊಡಗಿತ್ತು. ಈ ಗೌತಮರು ಜ್ಞಾನಿಯೇ, ಅವರೇನು ಆಕಳನ್ನ ದೊಡ್ಡ ಖಡ್ಗ ತೊಗೊಂಡು ಬಾಣ ತೊಗೊಂಡು ಹೊಡೆಯೋರಲ್ಲ.
ಅಂತೂ ಏನೋ ಮೇಲಕ್ಕೆ ಬಂತಲ್ಲ ಅಂತ ಅದನ್ನು ಸಣ್ಣ ಬೆತ್ತದಿಂದ ಬೆದರಿಸ್ಲಿಕ್ಕೆ ಹೋದ್ರು. ಅಷ್ಟೇ ಬೆದರಿಕೆ ನೆಪ ಮಾಡ್ಕೊಂಡು ಅದು ಸತ್ಯ ಹೋಯ್ತು ಆಕಳು. ಓ ನೀವು ಗೋಹತ್ಯೆ ಮಾಡಿದ್ದೀರಿ, ಪಾಪ ಮಾಡಿದ್ದೀರಿ, ನಿಮ್ಮ ಹತ್ರ ನಾವು ಇರೋದಿಲ್ಲ ಅಂತೇಳಿ ಈ ಋಷಿಗಳೆಲ್ಲ ಎದ್ದು ಹೋಗ್ಬಿಟ್ರು ತಮ್ಮ ಊರಿಗೆ. ಅವರಿಗೂ ಭಾಳ ದುಃಖ ಆಯ್ತು, ಏನು ಗೋಹತ್ಯೆ ಹೇಗೆ ನಡೀತು ನನ್ನ ಕೈಯಿಂದ, ಇಂಥ ತಪ್ಪು ನಾನು ಮಾಡುವವನಲ್ಲ, ಸಾಮಾನ್ಯ ಋಷಿ ಅಲ್ಲ. ಅವರು ಕೂತ್ಕೊಂಡು ಆಲೋಚನೆ ಮಾಡಿದ್ರು, ಧ್ಯಾನ ಸ್ಥಿತಿಯಲ್ಲಿ ಆಲೋಚನೆ ಮಾಡಿದ್ರು. ಇದೆಲ್ಲ ಈ ಗಣೇಶ ಪಾರ್ವತಿ ಇವರೆಲ್ಲ ಸೇರಿ ಆಲೋಚನೆ ಮಾಡಿದ್ದಾರೆ ಅಂತ ಅದು ಗೊತ್ತಾಯ್ತು. ಪಾರ್ವತಿಗೆ ಏನಾಗಿತ್ತಂತೆ ಕೆಲವು ಪುರಾಣಗಳಲ್ಲಿದೆ, ಶಿವನ ತಲೆಯ ಮೇಲೆ ಗಂಗೆ ಇದ್ದಾಳಲ್ಲ, ಅದು ಅವಳಿಗೊಂದು ಅಸಹನೆ. ನನ್ನ ಪತಿಯ ತಲೆಯ ಮೇಲೆ ಗಂಗೆ ಇದ್ದಾಳೆ, ಆ ಗಂಗೆಯನ್ನು ಕೆಳಗಿಳಿಸ್ಬೇಕು ಮೊದಲು ಅಂತ. ಆ ಶಿವನಿಗೇನು ಹಿಡಿಲಿಕ್ಕಿಲ್ಲ ಇದನ್ನು. ಆ ಪಾರ್ವತಿ ಮತ್ತು ಗಣೇಶ ಸೇರಿ ಮಾಡಿದಂಥ ಒಂದು ಹಂಚಿಕೆ. ಆ ಪ್ರಕಾರ ಗೋವು ಸುಟ್ಟಿ ಮಾಡ್ಲಿಕ್ಕೆ ಹೇಳಿದ್ದೆ ಈ ಗಣೇಶ. ಗೋವು ಸುಟ್ಟಿ ಹೋಯಿತು, ಗೋವು ಸತ್ತು ಹೋಯಿತು. ಗೌತಮರಿಗೆ ಗೊತ್ತಾಯ್ತು ಇದೆಲ್ಲ. ಅವ್ರೇನು ಮಾಡಿಬಿಟ್ರು, ಮೊದಲು ನನ್ನ ಹತ್ರ 12 ವರ್ಷ ನಿಂತು ಊಟ ಮಾಡಿದ್ರಿ, ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟೆ, ಶಾಸ್ತ್ರ ಪ್ರವಚನ, ದಿವಸ ಕಥಾ ಸತ್ಸಂಗ ಯಜ್ಞ ಎಲ್ಲ ನಡೀತಿತ್ತು. ಈಗ ನನ್ನನ್ನು ನೀವು ಇಂಥ ಪಾಪಕ್ಕೆ ಕಳಂಕಕ್ಕೆ ಗುರಿ ಮಾಡಿ ಹೋಗಿಬಿಟ್ರಲ್ಲ, ನಿಮ್ಮ ಜ್ಞಾನ ಎಲ್ಲ ಹಾಳಾಗಿ ಹೋಗಿಬಿಡ್ಲಿ, ಎಲ್ಲಿಯೂ ಜ್ಞಾನ ಅನ್ನೋದು ಇಲ್ಲದೆ ಇರುವಂತಾಗಿಬಿಡ್ಲಿ, ಶಾಪ ಕೊಟ್ಟು. ಈ ಕಡೆ ಈ ಗೋವಂತ ಸತ್ತೋಗಿದೆ, ಅದಕ್ಕೊಂದು ಪಾಪ ಪರಿಹಾರ ಮಾಡ್ಕೋಬೇಕು. ಏನು ಮಾಡಬೇಕು ಅಂತ ಕೇಳಿದಕ್ಕೆ ಯಾರೋ ಒಬ್ರು ಗಂಗೆಯನ್ನು ತೊಗೊಂಬರ್ರಿ ಅಂದರು. ಆ ಗಂಗೆಯನ್ನು ಮೇಲಿನಿಂದ ತರಿಸಿದ್ರು, ಮತ್ತೆ ತಪಸ್ಸು ಮಾಡಿದ್ರು, ಗಂಗೆ ಮೇಲಿಂದ ಇಳಿದು ಬಂತು. ಅದು ಗೋದಾವರಿ ಆಯಿತು. ಈ ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಹರಿತದಲ್ಲ, ಅದೇ ಗೋದಾವರಿ. ಏನು ಗೋದಾವರಿ ಅಂದರೆ ಗಂಗೆಯೇ ಗೋದಾವರಿ. ಗೋ ದಾ ವಾರಿ. ಗೋ ಅಂದರೆ ಆಕಳ, ಅದನ್ನು ಮತ್ತೆ ಬದುಕಿಸಿದೆ. ವಾರಿ ಅಂದರೆ ನೀರು, ಅದು ಗೋದಾವರಿ ಅಂತ ಆಯ್ತದೆ. ಅಂತೂ ಗೋಹತ್ಯೆ ಪಾಪವೂ ಪರಿಹಾರ ಆಯಿತು. ಈ ಕಡೆ ಅಜ್ಞಾನ ಬಂದ್ಬಿಡ್ತಾರೆ, ಅಜ್ಞಾನ ಹೋಗ್ಬೇಕಲ್ಲ ಇನ್ನು ಇದೊಂದು. ಅದಕ್ಕೆ ಭಗವಂತ ವ್ಯಾಸ ರೂಪದಿಂದ ಅವತಾರ ಮಾಡಿ ಮತ್ತೆ ವೇದಗಳೆಲ್ಲ ಕಲಬೆರಕೆಗೊಳಗಾಗಿತ್ತು, ಅದನ್ನು 4 ಭಾಗ ಮಾಡಿದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಭಾಗ ಮಾಡಿ ಋಗ್ವೇದಕ್ಕೆ ಪೈಲನನ್ನ ಪ್ರವರ್ತಕನನ್ನಾಗಿ ಮಾಡಿದ, ಯಜುರ್ವೇದಕ್ಕೆ ವೈಶಂಪಾಯನನ್ನ ಮತ್ತು ಸೂರ್ಯನನ್ನ ಪ್ರವರ್ತಕನನ್ನಾಗಿ ಮಾಡಿದ, ಸಾಮವೇದಕ್ಕೆ ಜೈಮಿನಿಯನ್ನ ಪ್ರವರ್ತಕನನ್ನಾಗಿ ಮಾಡಿದ, ಮತ್ತು ಅಥರ್ವವೇದಕ್ಕೆ ಸುಮಂತವನ್ನ ಪ್ರವರ್ತಕನನ್ನಾಗಿ ಮಾಡಿದ, ಮಹಾಭಾರತವನ್ನು ರಚನೆ ಮಾಡಿದ, ಅದಕ್ಕೆ ವೈಶಂಪಾಯನರನ್ನು ಪ್ರವರ್ತನೆ ಮಾಡಿ ಹೇಳಿದ, ಭಾಗವತವನ್ನು ರಚನೆ ಮಾಡಿದ, ಅದಕ್ಕೆ ತನ್ನ ಮಗನನ್ನ ನೀನು ಈ ಕಥೆಯನ್ನು ಎಲ್ರಿಗೂ ಹೇಳು ಅಂತ ಹೇಳಿದೆ. ಇಷ್ಟನ್ನೆಲ್ಲ ವ್ಯಾಸ ಮಾಡಿದ ಅಂತ ಅಲ್ಲಿ ಕಂಡು ಬರ್ತದೆ. ಮೊದಲು ಋಗ್ವೇದ, ಯಜುರ್ವೇದ ಅಂತ 4 ಇರಲಿಲ್ಲ, ಒಂದೇ ವೇದ ಇತ್ತು. ಅದು ಯಾರಿಗೂ ಓದ್ಲಿಕ್ಕೆ ಆಗಬೇಕಲ್ಲ. ನೀವು ಓದ್ಲಿಕ್ಕೆ ಬಂದ್ರಿ, ನೀವು ವೇದ ಪಾಠ ಹೇಳ್ತೀನಿ ಅಂತ ಹೇಳಿ ದೊಡ್ಡ ವೇದ ರಾಶಿ ತೋರಿಸಿಬಿಟ್ರೆ ಇದನ್ನು ಓದಿ ಮುಗಿಯೋದು ಯಾವಾಗ ಅಂತೇಳಿ ಎಲ್ಲ ಓಡಿ ಹೋಗಿಬಿಡ್ತಾರೆ. ಅದಕ್ಕೆ ಏನು ಮಾಡಿದರು, ನೀವು ಕೆಲವರು ಋಗ್ವೇದ ಓದ್ರಿ, ನೀವು ಕೆಲವರು ಯಜುರ್ವೇದ ಓದ್ರಿ, ನೀವು ಸಾಮವೇದ ಓದ್ರಿ, ನಿಮ್ಮ ಪರಂಪರೆ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಆ ಪ್ರಕಾರ ಇವತ್ತು ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು, ಅಥರ್ವೇದಿಗಳು ಅಂತೆಲ್ಲ ಇದ್ದಾರೆ. ಕೆಲವರು 2 ವೇದಗಳನ್ನು ಓದ್ದವ್ರು ಇರ್ತಾರೆ, ಅವರೇ ದ್ವಿವೇದಿಗಳು ಅಂತ ಆಗ್ತಾರೆ. ಉತ್ತರ ಭಾರತದಲ್ಲಿ ದ್ವಿವೇದಿಗಳು ಅಂತ ಇರ್ತಿರ್ತಾರೆ. ಅವರೇ ದುಬೆಗಳಾಗಿಬಿಡ್ತಾರೆ. ದ್ವಿವೇದಿ ಇದ್ದದ್ದು ದುಬೆ ಆಗ್ತದೆ ಮುಂದೆ. ತ್ರಿವೇದಿಗಳು ಅಂತ ಕೆಲವರು ಇರ್ತಾರೆ, ಅದು ಒಂದು ಸರ್ನೇಮೆ. ಚತುರ್ವೇದಿಗಳು ಅಂತ ಇರ್ತಾರೆ, ಅವ್ರು ಚೌಬೇಗಳಾಗಿಬಿಡ್ತಾರೆ ಮುಂದೆ. ಹೀಗೆ ಒಂದೊಂದೇ ವೇದವನ್ನು ಓದಬೇಕಾದ ಸಾಕು, ಇಷ್ಟಾದರೂ ಓದ್ರಿ, ಹೆಚ್ಚಿಗೆ ಶಕ್ತಿ ಇದ್ರೆ ಹೆಚ್ಚಿಗೆ ಓದ್ರಿ ಅಂತ ವ್ಯವಸ್ಥೆ ಮಾಡಿದ್ರು. ಇದು ಆ ವ್ಯಾಸರು ಮಾಡಿದಂಥ ಒಂದು ಉಪಕಾರ. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್. ನಮಗೆ ಕಲಿಯುಗದಲ್ಲಿ ಏನೊಂದು ಮೋಹ ಹುಟ್ಟುತ್ತದೆ, ಆ ಮೋಹವನ್ನು ದ್ವೈಪಾಯನರು, ವೇದವ್ಯಾಸ ಋಷಿಗಳು ಪರಿಹಾರ ಮಾಡಬೇಕು, ನಮ್ಮನ್ನು ಅವ್ರು ಕಾಪಾಡಬೇಕು ಅಂತ ಅದರ ಅಲ್ಲಿರೋ ಪ್ರಾರ್ಥನೆ. ವ್ಯಾಸ ಅಂದರೆ ವಿಭಾಗ ಮಾಡೋದು ಅಂತ ಅರ್ಥ. ನಮಗಿದೆಲ್ಲ ಗೊತ್ತಿದೆ. ಒಂದು ವೃತ್ತಾಕಾರ ಇದ್ದರೆ ಅದನ್ನು ನಡುವೆ ಒಂದು ಅರ್ಧ ಭಾಗ ಮಾಡಿದರೆ ಆ ಗೆರೆಗೆ ವ್ಯಾಸ ಅಂತ. ತ್ರಿಜ್ಯ ಅಂತ ಇನ್ನೊಂದು ಇರ್ತದೆ, ಅದು ಕಾಲಭಾಗ. ವ್ಯಾಸ ಅಂದರೆ ವಿಭಾಗ ಮಾಡೋದು, ವೇದಗಳನ್ನು ವಿಭಾಗ ಮಾಡುವುದು ಅಂತಲೇ ಅರ್ಥ. ಮುಂದೆ 18ನೇದ್ದು ಶ್ರೀರಾಮನ ಅವತಾರ. ಅವನು ಸೇತುವೆ ಕಟ್ಟಿದ, ರಾವಣನ ವಧೆ ಮಾಡಿದ, ಇದೆಲ್ಲ ಗೊತ್ತಿದೆ ನಮಗೆ. ಸಲಕ್ಷ್ಮಣೋವಾದ್ ಭರತಾಗ್ರಜೋ ಮಾಂ. ಎಲ್ಲಿಯಾದರೂ ಪ್ರವಾಸ ಮಾಡುವಾಗ ರಾಮ ಅವನನ್ನು ಧ್ಯಾನ ಮಾಡಬೇಕಂತ, ರಾಮ ಲಕ್ಷ್ಮಣ ಇಬ್ಬರನ್ನು ಧ್ಯಾನ ಮಾಡ್ತಿರ್ತಾರೆ. ಇದು ರಾಮನ ಅವತಾರ. ಮುಂದೆ 19ನೇ ಮತ್ತು 20 2 ಅವತಾರಗಳು. ಅಲ್ಲಿ ಈ ಭಗವಂತ ಬಲರಾಮನಾಗಿ ಮತ್ತು ಕೃಷ್ಣನ ರೂಪದಿಂದ ಅವತಾರ ಮಾಡಿದ.
ಬಲರಾಮ ಅಂದರೆ ಶೇಷನ ಅವತಾರ ಅಂತ ನೀವು ಹೇಳಿದ್ರಿ, ಮತ್ತೆ ಬಲರಾಮ ಅಂದರೆ ಕೃಷ್ಣನ ಅವತಾರ, ಭಗವಂತನ ಅವತಾರ ಅಂತ ಇಲ್ಲೊಂದು ಹೇಳ್ತಿದ್ದೀರಲ್ಲ, ಇದು ಹೇಗೆ ಅಂದರೆ ಈ ಹಿಂದೆ ಪೃಥ್ವಿನ ಒಂದು ವರ್ಣನೆ ಬಂದಿತ್ತಲ್ಲ, ಪೃಥ್ವಿನ ಒಳಗೆ ಅವನಿಗೆ ಶಕ್ತಿ ಪ್ರಧಾನಾಗಿ ಭಗವಂತ ಇದ್ನಲ್ಲ, ಹಾಗೆ ಬಲರಾಮನ ಒಳಗೆ ಭಗವಂತ ಇದ್ದಾನೆ. ಬಲರಾಮ ಇದ್ದೇ ಇದ್ದಾನೆ, ಅವನೊಳಗೆ ಭಗವಂತ ಇದ್ದಾನೆ. ಕೃಷ್ಣ ಅಂತೂ ಸ್ವಯಂ ಭಗವಂತನೇ. ಇದೇ 19 ಮತ್ತು 20ನೇ ಅವತಾರ. ಭೂಮಿಯ ಭಾರವನ್ನು ಪರಿಹಾರ ಮಾಡಿದ ನರನಾರಾಯಣರೇ. ಈಗ ಈ ಶೇಷಾವತಾರನಾದ ಬಲರಾಮ ಮತ್ತು ಭಗವಂತನ ಅವತಾರ ಕೃಷ್ಣ. ಅದನ್ನೇ ನಾಗ ಚತುರ್ಥಿ ಹಬ್ಬ ಇದೆ, ನಾನು ಆವಾಗ ಹೇಳಿದೆ. ಶೇಷನ ಅವತಾರ ಬಲರಾಮ, ಅದು ಇಂಥವೆಲ್ಲ ಕಾರ್ಯಗಳನ್ನು ಮಾಡಿದೆ. ಭಗವಂತ ಅನೇಕ ಬಾರಿ ಅವತಾರ ಮಾಡ್ತಿರ್ತಾನೆ. ವ್ಯಾಸಾವತಾರನೂ ಕೂಡ ಒಂದೇ ಸರಿ ಆಗಿದ್ದೇನಲ್ಲ. ಈ ಹಿಂದೆನೂ ಕೂಡ 28ನೇ ಮಹಾಯುಗ ಕಲಿಯುಗ ಅಂತ ಹೇಳ್ತಿರ್ತಾರೆ. 3ನೇದ್ರಲ್ಲಿ, 7ನೇದ್ರಲ್ಲಿ, 15ನೇದ್ರಲ್ಲಿ, 23ರಲ್ಲಿ, ಈಗ ಅನೇಕ ಸರಿ ವೇದವ್ಯಾಸನ ಅವತಾರ ಆಗಿಯೇ ಇದೆ. ಹಿಂದೂ ಕೂಡ ಅನೇಕ ಸರಿ ಏನೇನೋ ಕಾರಣಗಳಿಂದ ಇದ್ದ ಜ್ಞಾನ ಎಲ್ಲ ಹಾಳಾಗಿ ಹೋಗ್ತದೆ. ಮತ್ತೊಂದು ಸರಿ ಭಗವಂತನೇ ಬರಬೇಕಾಗ್ತದೆ, ಮತ್ತೆ ಯಾರೋ ಜ್ಞಾನಿಗಳು ಬರ್ತಾರೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅಂತೂ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡ್ತಾರೆ. ಅದು ನಡೀತಿರ್ತದೆ. ಹಿಂದೆ 5 ಬಾರಿ ವ್ಯಾಸಾವತಾರ ಆಗಿದೆ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಕಲಿಯುಗ ಮುಗಿತಾ ಹೋದಾಗ, ಈ ಕಲಿಯುಗದಲ್ಲಿ ಈಗಾಗಲೇ ಹಿಂದೆ ಅನೇಕ ಸರಿ ಇದನ್ನು ನೀವೆಲ್ಲ ಆಲೋಚನೆ ಮಾಡಿತ್ತು. ಕಲಿಯುಗ ಪ್ರಾರಂಭ ಆಗಿ ಈಗ 5,500 ವರ್ಷ ಆಯ್ತು ಅಷ್ಟೇ. ಈಗಲೇ ಇಷ್ಟೆಲ್ಲ ಅಧರ್ಮ, ವಂಚನೆ, ಅನೀತಿ ತಾಂಡವಾಡ್ತದೆ. ಇನ್ನೂ ಕಲಿಯುಗ ಮುಂದುವರೆದಾಗ 4,32,000 ವರ್ಷ ಒಟ್ಟು, ಇನ್ನೂ ಕಲಿಯುಗ ಮುಂದುವರೆದಾಗ ಅದು ಪರಿಸ್ಥಿತಿ ಹೇಗಿದ್ದಿತ್ತು? ಮಳೆ, ಬೆಳೆ, ಜನರ ಪರಿಸ್ಥಿತಿ, ಎಲ್ಲರ ದುರ್ಬುದ್ಧಿ ಎಷ್ಟು ಕೆಟ್ಟ ಹೋದಿತ್ತು ಅಂತ ನಾವು ಊಹೆ ಮಾಡ್ಕೊಳ್ಬೇಕು ಅದನ್ನು. ಹಾಗಾದಾಗ ಎಲ್ಲ ಕಡೆ ಅಧರ್ಮ, ದಸ್ಯುಪ್ರಾಯೇಶು ರಾಜಸು ಅಂತ ಒಂದು ಕಡೆ ವರ್ಣನೆ ಮಾಡ್ತಾರೆ. ಕಳ್ಳರು, ಈಗ ಕಳ್ಳರು ಮತ್ತು ಪೊಲೀಸರು ಅಂತ ಇಬ್ಬರು ಬೇರೆ ಬೇರೆ ಇರ್ತಿರ್ತಾರೆ. ಆವಾಗ ಕಳ್ಳರು, ಪೊಲೀಸರು, ಆಡಳಿತಗಾರರು ಎಲ್ಲ ಒಂದೇ. ಅವರೇ ಕಳ್ಳರು, ಅವರೇ ಎಲ್ಲರೂ ಅವರೇ. ಈಗಲೂ ಹಾಗೆ ಆಗಿದೆ, ಇಲ್ಲಂತಲ್ಲ. ಆವಾಗ ಆ ಥರ ಹೆಚ್ಚಾಗಿರ್ತದೆ. ದಸ್ಯುಪ್ರಾಯೇಶು ರಾಜಸು. ಆಗ ವಿಷ್ಣು ಯಶಸ್ಸನ್ನುವ ಒಬ್ಬ ತಂದೆಯ ಮಗನಾಗಿ ಕಲ್ಕಿ ಅನ್ನೋ ಹೆಸರಿನಿಂದ ಇವನು ಹುಟ್ಟುತ್ತಾನೆ. ಅದು 22ನೇ ಅವತಾರ. ಅದಾದ ನಂತರವೇ ಕೃತಯುಗ ಪ್ರಾರಂಭ ಕಾಣ್ತದೆ. ಇದಕ್ಕಿಂತ ಮುಂಚೆ ಬೌದ್ಧಾವತಾರ ಒಂದಿದೆ, ಅದನ್ನು ನಾನು ಹೇಳಲಿಕ್ಕೆ ಮರೆತೆ. ಕ್ರಮದಲ್ಲಿ ಅದಿದೆ. ದ್ವಾಪರ ಯುಗ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ಗಯಾ, ಬಿಹಾರದಲ್ಲಿ ಗಯಾ ಏನಿದೆ, ಅಲ್ಲಿ ಭಗವಂತ ಬುದ್ಧ ರೂಪದಿಂದ ಹುಟ್ಟಿದ. ಅದು ಬೌದ್ಧಾವತಾರ. ಅನೇಕ ಬಾರಿ ಭಗವಂತ ಬೋಧನೆ ಮಾಡಿದರೂ ಕೂಡ ಅವನೇನು ಬೋಧನೆ ಮಾಡ್ತಾನೆ, ಅವನ ಉಪದೇಶದ ರಹಸ್ಯ ಏನು, ಅನೇಕ ಜನರಿಗೆ ಗೊತ್ತಾಗೋದಿಲ್ಲ. ಆ ಭಗವಂತ, ಬುದ್ಧ ರೂಪದ ಭಗವಂತನ ಉಪದೇಶವು ಕೂಡ ಅಷ್ಟು ರಹಸ್ಯಮಯವೇ ಆಗಿತ್ತು. ಅದರಿಂದ ಬೌದ್ಧರು ಅನ್ನುವಂಥ ಒಂದು ಅನುಯಾಯಿಗಳು ಕೂಡ ಹುಟ್ಟಿಕೊಂಡ್ರು. ಬುದ್ಧನೂ ಕೂಡ ಸ್ವಯಂ ಭಗವಂತನ ಅವತಾರವೇ ಹೀಗೆ. ಅವತಾರ ಶಸಂಖ್ಯೇಯ ಹರೇ ಸತ್ವನಿಧಿ ದ್ವಿಜಾ ಯಥಾ ವಿದಾಸಿನ ಕುಲ್ಯಾ ಸರಸಸ್ಯು ಸಹಸ್ರಶಃ. ಭಗವಂತನಿಗೆ ಅನೇಕ ಅವತಾರಗಳಿವೆ. ಆ ಅವತಾರಗಳನ್ನೇ ನಾವು, ಅನೇಕ ಅವತಾರಗಳಿವೆ, ರೂಪಗಳಿವೆ. ಅದನ್ನೆಲ್ಲ ನಾವು ಎಣಿಕೆ ಮಾಡಿ ಮುಗಿಯೋದಿದೆಯೇನು? ಮಾಡಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆಂದರೆ, ಒಂದು ಎತ್ತರದ ಪ್ರದೇಶದಲ್ಲಿ, ನಮಗೆಲ್ಲ ನೀರಿನ ಸಪ್ಲೈ ಆಗ್ತದಲ್ಲ, ನೀರಿನ ಸಪ್ಲೈ ಆಗಲಿಕ್ಕೆ ಟ್ಯಾಂಕನ್ನು ಎತ್ತರ ಪ್ರದೇಶದಲ್ಲಿ ಮಾಡಿರ್ತಾರೆ. ಮೊದಲೇ ಅದು ಎತ್ತರ ಇರ್ತದೆ. ಒಂದು ವೇಳೆ ಅಂಥ ಟ್ಯಾಂಕ್ ಏನಾದರೂ ಒಡೆದು ಹೋದರೆ, ಅದರ ಗೋಡೆಗಳೆಲ್ಲ ಒಡೆದು ಹೋದರೆ ನೀರಿನ ಚಿಲುಮೆಗಳು ಎಲ್ಲ ಕಡೆ ಎಗ್ಗಿಲ್ಲದೆ ಹರಿತಾವಲ್ಲ. ಆ ಥರ ಭಗವಂತ ಎತ್ತರದ ಪ್ರದೇಶದಲ್ಲಿ ಇದ್ದಾನೆ. ಸಾಕಾಷ್ಟ ಸಾಪರಾಗತಿ, ಅತ್ಯುನ್ನತವಾದ ಸ್ಥಾನ ಅವನು. ಅನೇಕ ರೂಪಗಳು, ಅವನ ಕ್ರಿಯೆಗಳು ಅವನಿಂದ ಹೊರ ಬರ್ತಾನೆ ಇರ್ತವೆ. ಅದನ್ನ ಯಾರು ಭಗವಂತನಿಗೆ ಇಷ್ಟೇ ರೂಪ ಇದೆ, ಮಹಿಮೆ ಇಷ್ಟೇ ಇದೆ, ಕ್ರಿಯೆ ಇಷ್ಟೇ, ಗುಣ ಇಷ್ಟೇ ಅಂತ ಯಾರು ಕೂಡ ಅದನ್ನು ಲೆಕ್ಕ ಹಾಕುವುದು ಕೂಡ ಸಾಧ್ಯ ಇಲ್ಲ. ಹೀಗೆ ಅವನು ಬಲ ಶಕ್ತಿಗಳ ಒಂದು ಸಮುದಾಯ ಭಗವಂತ. ಅಂದರೆ ಅನೇಕ ಅವತಾರಗಳು ಅವನಿಗಿದ್ದೇ ಇವೆ. ಆ ಅವತಾರಗಳನ್ನ ಲೆಕ್ಕ ಹಾಕಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೂ 22 ಅವತಾರಗಳನ್ನು ನಿನಗೆ ಇಲ್ಲಿ ಹೇಳಿದ್ದೇನೆ ಅಂತಾರೆ ಇಲ್ಲಿ ಈ ಭಾಗದಲ್ಲಿ. ಅಲ್ಲಿಗೆ 26ನೇ ಶ್ಲೋಕ ಸಮಾಪ್ತ ಆಗಿದೆ. ಮುಂದೆ ಒಂದು 8-10 ಶ್ಲೋಕ ಆದರೆ ಈ 3ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಅದನ್ನು ಮುಂದಿನ ಏಕಾದಶಿ ದಿವಸ ನಾವು ಶ್ರವಣ ಮಾಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ
ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ. ದೋಷರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.